ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಹೀಂ ಉಚ್ಚಿಲ ಅವರೇ, ಕೇಳಿಸ್ಕೊಳ್ತಾ ಇದ್ದೀರಿ ಆಗ್ತಾ ಇರುವಂತಹ ಮಾತುಗಳನ್ನು. ಯಾರು ನಿಜವಾದ ಜಾತ್ಯತೀತರು ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಬರ್ತಾ ಇದೆ. ನರೇಂದ್ರ ಮೋದಿ ಅವರು ಶಾದಿ ಶಗುನ್ ಮಾಡೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ನವರು JDS ಅವರು ಹೇಳ್ತಾರೆ ಜಾತಿ ಧರ್ಮಗಳ ಆಧಾರದ ಮೇಲೆ ಯೋಜನೆಗಳನ್ನು ಕೊಡಬೇಡಿ, ಎಲ್ಲ ಸಮುದಾಯದಲ್ಲಿರುವ ಬಡವರಿಗೆ ಯೋಜನೆಗಳನ್ನು ಮಾಡಿ ಅಂತ. ಯಾರು ಹಾಗಾದ್ರೆ ನಿಜವಾದ ಜಾತ್ಯತೀತರು? ಸರ್, ಇದನ್ನೇ ನೋಡಿ ಯಡಿಯೂರಪ್ಪಾಜಿ ಶೋಭಾ ಅವರು ತಾವು ಹೇಳಿದಿರಲ್ಲ, ಅಲ್ಲಿ ಮೌರ್ಯ ಸರ್ಕಲ್ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಅಂತ. ಯಡಿಯೂರಪ್ಪಾಜಿ ಅವರ ಪರಿಕಲ್ಪನೆ ಇದೆ, ಕಾಂಗ್ರೆಸ್ನವರು ಒಡೆದಾಳುವಂತ ನೀತಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಮಾಡಿರೋದು ಏನು ಸರ್? ಎಲ್ಲರಿಗೂ ತಂದಿದ್ರು, ಅವ್ರು ಎಲ್ಲರಿಗೂ ಕೊಟ್ಟು, ಬೇಟಿ ಬಚಾವೋ ಬೇಟಿ ಬಡಾವೋದಲ್ಲಿ ಎಲ್ರಿಗೂ ಇದೆ ಕೊಡತಕ್ಕಂಥದ್ದು. ಆಮೇಲೆ ಒಂದು ಸಮುದಾಯಕ್ಕೆ ಕೊಟ್ಟು ಇನ್ನೊಂದು ಸಮುದಾಯಕ್ಕೆ ಕೊಡದೇ ಇಲ್ಲಲ್ಲ. ಶಿಕ್ಷಣಕ್ಕೆ ಬೇಕಾದದ್ದು ಅಥವಾ ಇದೇ ರೀತಿಯಲ್ಲಿ ಹರಿಯಾಣದಲ್ಲಿ ಪಂಜಾಬಿನಲ್ಲಿರತಕ್ಕಂಥ ಅಲ್ಲಿಯ ಅಲ್ಪಸಂಖ್ಯಾತರಿಗೆ ಬೇರೆ ಬೇರೆ ಯೋಜನೆಗಳನ್ನು ಇದೇ ರೀತಿಯಲ್ಲಿ ಕೊಟ್ಟಿದ್ದಾರಲ್ಲ, ಅದು ಕೊಟ್ಟಿರತಕ್ಕ. ಆಮೇಲೆ ಇದು ಬಹಳ ಸ್ಪಷ್ಟವಾಗಿ ಮಕ್ಕಳು ಮಾಡಿ ಸಂಸಾರ ಮಾಡ್ಲಿಕ್ಕಾಗಿ ಕೊಟ್ಟಿರುವಂತದ್ದಲ್ಲ ಇದು. ನೀವು 10ನೇ ಕ್ಲಾಸ್ ತರಗತಿ ಮಾಡಿ ನೀವು ಶಾಲೆ ಬಿಡಬೇಡಿ, ನೀವು ಇನ್ನು ಮುಂದಕ್ಕೆ ಬನ್ನಿ, ನಿಮ್ಮ ಮದುವೆ ನಿಮ್ಗೆ ನಿಮ್ಮ ಶಿಕ್ಷಣ ಮುಂದುವರಿಸಿ, ಅದಕ್ಕೋಸ್ಕರ ಪ್ರೋತ್ಸಾಹ ಮದುವೆ ದುಡ್ಡು, ಶಿಕ್ಷಣ ಮುಂದುವರಿಸಿ ಅಂತ ಮದುವೆ ದುಡ್ಡು, ಮದುವೆ ಮಾಡಿ ಮಕ್ಕಳು ಮಾಡಿ ಸಂಸಾರ ಮಾಡಿ ಶಿಕ್ಷಣ ಮುಂದುವರಿಸಿ ಅಂತ ಮದುವೆ ದುಡ್ಡು ಕೊಡ್ತಾರೆ. ಏನು ಇದನ್ನ ಕೊಡುವಂತದ್ದಲ್ಲ. ಟಾರ್ಗೆಟ್ ಗ್ರೂಪ್ ನ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಟಾರ್ಗೆಟ್ ಗ್ರೂಪ್ ಏನು? ಟಾರ್ಗೆಟ್ ಗ್ರೂಪ್ ಜಾತಿ ಧರ್ಮಗಳ ಆಧಾರದ ಮೇಲೆ ಫಿಕ್ಸ್ ಆಗುತ್ತೆ. ಯಾಕೆ ಆಗಬಾರ್ದು ಈ ದೇಶದಲ್ಲಿ? ಯಾಕೆ ಆಗಬಾರ್ದು? ಒಂದು ಏನಂತಂದ್ರೆ ಸ್ವಾತಂತ್ರ್ಯ ಸಿಕ್ಕ 70 ವರ್ಷ ಧೋರಣೆ ಮುಂಚೆಯಿಂದ ಇದೆಯಾ? ಇದೇ ಧೋರಣೆ ಇದೆಯಾ ಮುಂಚೆಯಿಂದಾನು? ಇದು ಭಾರತದ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೃಷ್ಟಿಸಿದಂಥ ಒಂದು ಯೋಜನೆ. ಮೈನಾರಿಟಿ ಇಲಾಖೆನಲ್ಲಿ ಇದೊಂದು ಪಿಡುಗನ್ನು ನೋಡ್ತಾ ಇದ್ದೀವಿ ನಾವು. ಏನಂತ, ಮುಸ್ಲಿಂ ಮಹಿಳೆಯರಲ್ಲಿ ಭಾಳ ಹಿಂದುಳಿದ ಪರಿಸ್ಥಿತಿ ಇದೆ. ಇದನ್ನು ಹೋಗಲಾಡಿಸ್ಬೇಕು ಅಂತಂದರೆ ನಾವು ಇದಕ್ಕೆ ಬೇಕಾದಂಥ ಕ್ರಿಯಾಶೀಲ ಯೋಜನೆಯನ್ನು ಒಂದು ರೂಪಿಸ್ಬೇಕು. ಒಂದು ನಿಮಿಷ ಇರಿ. ಎರಡನೇದು, ಶಫೀವುಲ್ಲಾ ಅವರು ಹೇಳಿದ್ರು ಇಲ್ಲ ಇದಕ್ಕೆ ನಮಗೆ ನನ್ನ ಮಕ್ಕಳಿಗೆ ಏನು ತೊಂದರೆ ಆಗಿಲ್ಲ ಅಂತ. ಶಫೀವುಲ್ಲಾ ಬಹಳ ಮುಂದೆ ಇದ್ದಾರೆ, ಪ್ರಗತಿಯಲ್ಲಿದ್ದಾರೆ, ಅವ್ರ ಮಕ್ಕಳಿಗೆ ತೊಂದರೆ ಆಗಿಲ್ಲ. ಇವಾನ್ ಡಿಸೋಜಾ ಅವರು ಹೇಳಿದ್ರು ಎಲ್ರಿಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ರಿಗೂ ಕೊಡಿ ಅಂತ ಹೇಳ್ತಾ ಇದ್ದೀನಿ. ವಿವೇಕ್ ರೆಡ್ಡಿ ತಪ್ಪಾಗಿ ಹೇಳಬೇಡಿ. ಈ ಪ್ರಕ್ರಿಯೆಯ ಒಂದು ಮೂಲ ಏನಂತಂದ್ರೆ ಯಾವ ಸಮಾಜ ಹಿಂದುಳಿದಿದೆ ಅದಕ್ಕೆ ನಾವು ಪ್ರಗತಿಯನ್ನು ಸಾಧಿಸಬೇಕು ಅಂತ ಮಾಡಿರೋ ಒಂದು ಶಕ್ತಿಯುತವಾದ ಒಂದು ಯೋಜನೆ. ಲಾಸ್ಟ್ಲಿ ಏನಂತಂದ್ರೆ, ಬೇರೆ ಪಕ್ಷದ ಸರ್ಕಾರಗಳು ಇದೇ ರೀತಿಯಾದಂತಹ ಯೋಜನೆಗಳನ್ನ ಮಾಡಿದಾಗ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಇವಾನ್ ಡಿಸೋಜಾ ಅವರು ಅವರು ಟಾರ್ಗೆಟ್ ಇಟ್ಕೊಂಡಿರ್ಲಿಲ್ಲ. ಹಿಂದುಳಿದಂತವರು, ತುಳಿಯಲ್ಪಟ್ಟಂತವರು ಮೇಲ್ ಬರಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರದ ಒಂದು ಜವಾಬ್ದಾರಿಯುತವಾದ ಯೋಜನೆನ ಕಾಂಗ್ರೆಸ್ ಸರ್ಕಾರದ ಯೋಜನೆ ಕಂಪೇರ್ ಮಾಡಿ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ರು, 18 ವರ್ಷ ಆಗಿದ ತಕ್ಷಣ 50,000 ಮುಕ್ತವಾಗಿ ಕೊಟ್ಟರು, ಮಂಚ ಕೊಟ್ಟರು, ಇನ್ನೊಂದಷ್ಟು ಫರ್ನಿಚರ್ಗಳು ಕೊಟ್ಟರು. 18 ವರ್ಷ ಆಗೋದೇ ಒಂದು ಮಾನದಂಡ ಆಗಿತ್ತು. ಆದರೆ ಅಲ್ಲಿರೋ ಒಂದು ಪಿಡುಗನ್ನು ನಿವಾರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂತಂದ್ರೆ, ಇವ್ರದ್ದು ಹಳೆ ಒಂದು ಛಾತಿ ಏನಂತಂದ್ರೆ 50 ವರ್ಷದಿಂದ ಮುಕ್ತವಾಗಿ ಹಣವನ್ನು ಕೊಡೋದೇ ಇವ್ರದ್ದೊಂದು ಛಾತಿ. ಅದರ ಆಧಾರದ ಮೇಲೆ ವೋಟ್ ಬರುತ್ತೆ ಅಂತ ಡೈರೆಕ್ಟ್ ಆಗಿ ನಾವು ಅದನ್ನ ವೋಟಿಗೆ ಪರಿವರ್ತಿಸಬಹುದು ಅಂತ ಇವ್ರದ್ದು ಒಂದು ಹುನ್ನಾರ. ಆದ್ರೆ ಮೋದಿ ಗವರ್ಮೆಂಟ್ ಇದೆ. ಮೋದಿ ಗವರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಬನ್ನಿ ಗ್ರಾಜುಯೇಷನ್ ಮುಗಿಸ್ಕೊಂಡ್ ಬನ್ನಿ, ನಿಮ್ಮ ಸಾಮಾಜಿಕ ಒಂದು ಪರಿಸ್ಥಿತಿಗೆ ಒಂದು ಬೆಳಕಿನ ಚೆಲ್ಲಿ, ಆದ್ರಿಂದ ಅದನ್ನು ಉಪಯೋಗ ಮಾಡಬೇಕು. ಇವತ್ತು ಒಂದು ವಿಷಾದವೆಂದ್ರೆ, ಲಾ ಮೇಕರ್ ಇವಾನ್ ಡಿಸೋಜಾ ಲಾ ಮೇಕರ್ ಅವರು ಇದನ್ನ ಈ ಒಂದು ಯೋಜನೆನ ಅವ್ರು ವಿರೋಧಿಸ್ತಾ ಇದ್ದಾರೆ. ಲಾ ಮೇಕರ್ ಆಗಿ ಅದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಬೇಕಿತ್ತು. ಇದನ್ನ ಅಟ್ಯಾಕ್ ಮಾಡೋದಲ್ಲ. ಬಿಜೆಪಿ ಸರ್ಕಾರ ನಾನು ಅಟ್ಯಾಕ್ ಮಾಡಬೇಕು ಅಂತಲ್ಲ, ಸ್ವಲ್ಪ ವಿವೇಚನೆ ಯೂಸ್ ಮಾಡಿದ್ರು. ಒಂದು ಮಹಿಳೆ ಕೊಡ್ಬೇಕಾಗಿದ್ರೆ ನೀವು ಗ್ರಾಜುಯೇಟ್ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಯಾವ ಸ್ವಾಮಿ? ಯಾಕೆ ಸರ್ ಬರ್ತೀನಿ. ರಹೀಂ ಉಚ್ಚಿಲ ಅವರು ಬರ್ತೀನಿ. ಯಾಕಿಂತ ಪ್ರೀ ಕಂಡೀಷನ್ಸ್ ಬೇರೆ ಯಾವ ಶಿಕ್ಷಣಕ್ಕೆ ಅವರಿಗೆ ಮಕ್ಕಳು ಮಾಡಬೇಕು, ಸಂಸಾರ ಮಾಡಬೇಕು, ಅವರಿಗೆ ಮುಸ್ಲಿಂ ಮತದಾರರನ್ನು ಹೆಚ್ಚಿಸಬೇಕು. ಗೊತ್ತಿಲ್ಲ ವಾಡಿಕೆ ಇದೆ. ಲಾ ಮೇಕರ್ ಈ ತರ ಮಾತಾಡಬಾರ್ದು ಸರ್. ಪ್ಯೂರ್ ಕೆಲಸ ಮಾಡೋದಕ್ಕೆ SSLC ಹಾಕ್ಬೇಕು ಸರ್. ಕೆಲಸ ಮಾಡೋದಕ್ಕೆ SSLC ಹಾಕ್ಬೇಕು.
ತೆರಿಗೆದಾರರ ಹಣದ ಮೇಲೆ ಲಾಮೇಕರಿಗೆ ಜವಾಬ್ದಾರಿ ಮಾಡಿ. ಸರ್ಕಾರದ ಅಡಿಯಲ್ಲಿ ಸಾಲ ತಗೊಳ್ಬೇಕು ಅಂದ್ರೆ ITI ಆಗಿರ್ಬೇಕು ಅಂತ ಯಾಕೆ ಫಿಕ್ಸ್ ಮಾಡ್ತೀರಿ? ರಾಷ್ಟ್ರಪತಿಗೆ ಮೊದಲು ಮಾಡಿ ಕೇಳಿ ಇವರಿಗೆ. ಸ್ವಾಮಿ ಯಾರ್ಯಾರು ಸರ್, ತೆರಿಗೆದಾರರ ಹಣವನ್ನ ನಿಮ್ಮ ಜವಾಬ್ದಾರಿ. ಈ ಧೋರಣೆ ಇದೆಯಲ್ಲ, ಸರ್ಕಾರದ ಯೋಜನೆಗಳನ್ನ ತೆಗೆದುಕೊಳ್ಳೋದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಿಫಿಕ್ಸ್ ಮಾಡಬೇಡಿ. ಈ ಧೋರಣೆಯೇ ಕಳೆದ 70 ವರ್ಷಗಳಿಂದ ಇಡೀ ಭಾರತವನ್ನ ಮತ್ತು ಪರ್ಟಿಕ್ಯುಲರ್ಲಿ ಮುಸಲ್ಮಾನರನ್ನ ಭಾರತದಲ್ಲಿ ಅತ್ಯಂತ ಹಿಂದುಳಿಯೋದಂತೆ ಮಾಡೋದಕ್ಕೆ ಏನ್ ಬೇಕೋ ಅಷ್ಟು ಪ್ರಯತ್ನ ಮಾಡಿರೋದು. ನಾನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಪಶ್ಚಿಮ ಬಂಗಾಳದಲ್ಲಿ 22% ಮುಸ್ಲಿಮ್ಸ್ ಇದ್ದಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿರೋದು. 2001 ಸೆನ್ಸಸ್ ಅಲ್ಲಿ ಹೇಳ್ತಿದ್ದೀನಿ. 64% ಇಲಿಟ್ರೇಟ್ಸ್ ಪಶ್ಚಿಮ ಬಂಗಾಳದಲ್ಲಿ. ಆಳಿದ್ಯಾರು? ಯಾರು ಸಮಾನತೆಯ ಕುರಿತಂತೆ ಇಷ್ಟೆಲ್ಲ ಮಾತನಾಡ್ಕೊಂಡು ಬಂದ್ರು? ಅದೇ ಲೆಫ್ಟ್ ಆಳ್ತು, ಅದೇ ಕಾಂಗ್ರೆಸ್ ಆಳ್ತು, ಇವರೇ ಸೇರ್ಕೊಂಡು ಆಳಿದ್ರು. 64% ಮುಸ್ಲಿಮ್ಸ್ ಇವತ್ತಿಗೂ ಅನಕ್ಷರಸ್ಥಲ್ಲಿಟ್ಟಿದ್ದಾರೆ. ಕೆಲಸ ಮಾಡಿದ್ರೆ ಒಂದ್ ನಿಮಿಷ ಸರ್, ಕೆಲಸ ನಾನು ಅದಕ್ಕೆ ಪಶ್ಚಿಮ ಬಂಗಾಳ ಅಂತ ಹೇಳ್ತೀನಿ. ನೆಕ್ಸ್ಟ್, ಕೆಲಸದ ದೃಷ್ಟಿಯಿಂದ ನೋಡೋದಾದ್ರೆ ಈ ದೇಶದಲ್ಲಿ ಮುಸಲ್ಮಾನ್ ನಾನ್ ವರ್ಕರ್ಸ್ ಮೋರ್ ದೆನ್ 60% ಇದ್ದಾರೆ. ಕೆಲಸ ಮಾಡೋದಿಲ್ಲ ಅಂತ ದಾಖಲೆಗೊಳಗಾದವರು. ಯಾಕೆ? ಎಜುಕೇಶನ್ ಇಲ್ಲ ಅಂತ. ನಿರುದ್ಯೋಗದ ಕಾರಣ. ಯಾಕೆ ಬೇರೆ ಜಾತಿ ಇಲ್ಲ? ಕೊಳಚೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಈ ಎಜುಕೇಶನ್ ಯಾವುದು ಮೇನ್ ಸ್ಟ್ರೀಮಿಗೆ ಬರ್ಲಿಕ್ಕೆ ಬೇಕಾಗಿದೆಯೋ ಅವೆಲ್ಲದರಿಂದಲೂ ದೂರ ಇಟ್ಟು ಮೊದಲನೇ ಬಾರಿ ಅದನ್ನೇ ಕೊಟ್ಟರು. ಈಗ ನರೇಂದ್ರ ಮೋದಿ ಅವರು ಮಾಡಿರುವಂತ ಯೋಜನೆ, ನಾನು ಈ ತುಷ್ಟೀಕರಣವನ್ನ ಒಂದ್ ನಿಮಿಷ ಕೇಳಿ, ನಾನು ಈ ತುಷ್ಟೀಕರಣವನ್ನ 100% ವಿರೋಧಿಸ್ತೀನಿ. ಅನುಮಾನವೇ ಇಲ್ಲ. 100% ತುಷ್ಟೀಕರಣ ಯಾರೇ ಮಾಡಿದ್ರು ತಪ್ಪು. ಒಂದೇ ಜಾತಿಗೆ ಬೇಕು ಅಂತೇಳಿ ಶಾದಿ ಬಗ್ಗೆ ಮಾಡಿದ್ದು ತಪ್ಪು. ಯಾವ್ದೋ ಒಂದು ಜಾತಿ ಕೊಡ್ತೀವಿ, 18 ಆಗೋದೇ ಒಂದು ಕ್ರೈಟೀರಿಯಾ ಅಂತ ಇಡೋದಿದೆಯಲ್ಲ. 18 ಯಾರು ಸೇರ್ ಮಾಡಬೇಕಾಗಿಲ್ಲ, ಸಹಜವಾಗಿ ಆಗುತ್ತೆ. 18 ಆಗುತ್ತೆ, 21 ಆಗುತ್ತೆ. ಅದನ್ನೇನು ಸರ್ಕಾರ ನಿಂತ್ಕೊಂಡು ಮಾಡಬೇಕಾಗಿಲ್ಲ. ಆದ್ರೆ ಎಜುಕೇಶನ್ ಬೇಕು ಅಂತಂದಾಗ ಮಾತ್ರ, ಯಾವ ಸಮಾಜವನ್ನು ಕೂಡ ಹಾಕಲಾಗಿದೆಯೋ ಅದಕ್ಕೆ ಎಜುಕೇಶನ್ ಬೇಕು ಅಂದಾಗ ಮಾತ್ರ ಆಮಿಷ ಕೊಡಬೇಕು. ಆಮಿಷ ಅಲ್ಲ ಅಂತ ಹೇಳಿದ್ರು. ಅಕಸ್ಮಾತ್ ಆಮಿಷ ಅಲ್ಲದೆ ಹೋಗಿದ್ದಿದ್ರೆ ಇದನ್ನ ನೀವ್ ಹೇಳದಂತೆ ಪೋಸ್ಟ್ ಗ್ರಾಜುಯೇಷನ್ ಕೊಟ್ಟು ಸ್ಕಾಲರ್ಶಿಪ್ ಅಂತ ಕೊಡಬಹುದಿತ್ತು. ಯಾಕೆ ಇದನ್ನ ಸ್ಕಾಲರ್ಶಿಪ್ ಕೊಡ್ಲಿಲ್ಲ? ಮದುವೆ ಕೊಟ್ರು ಅಂತಂದ್ರೆ ಆಮಿಷವಾಗಿಯೇ ಕೊಟ್ಟಿರೋದು. ಕೊನೆ ಪಕ್ಷ ಇಷ್ಟಕ್ಕಾದ್ರೂ ಆಚೆ ಬಂದು ಓದ್ಕೊಳ್ಳಿ, ನೀವು ಸ್ವಲ್ಪ ಗ್ರಾಜುಯೇಷನ್ ವರೆಗೂ ಬನ್ನಿ ಅಂತ ಹೇಳುವಂತದ್ದು ಇದು ಸಹಜವಾಗಿಯೇ ಇದೆ ಅಂತ ಒಬ್ಬ ಸ್ಟೇಟ್ಸ್ಮನ್ ಮಾಡಬಹುದಾಗಿರೋ ಕೆಲಸ. ಅಂಡ್ ಸೆಕೆಂಡ್ಲಿ ಒಂದ್ ನಿಮಿಷ, ಇದೇ ನರೇಂದ್ರ ಮೋದಿ ಅವರನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರೆದ ಗಲಾಟೆ ಮಾಡಿದ್ರಲ್ಲ, ಈಗ ನರೇಂದ್ರ ಮೋದಿ ಅವರು ಹಂತ ಹಂತವಾಗಿ ಮಾಡ್ಕೊಂಡು ಬಂದಾಗ ಇದನ್ನು ವಿರೋಧ ಮಾಡೋದಿದೆಯಲ್ಲ, ಇದೇ ನಂಗೆ ವಿಚಿತ್ರ ಅಂತ ಅನ್ಸೋದು. ಕಾಂಗ್ರೆಸ್ಸಿನ ಧೋರಣೆ ಕರ್ನಾಟಕದಲ್ಲಿ ಇಷ್ಟರ ಮಟ್ಟಿಗೆ ಉಲ್ಟಾ ಹೊಡೆಯುತ್ತೆ. ಮುಸಲ್ಮಾನರಿಗೆ ಕೊಟ್ಟಿರುವಂತ ಯೋಜನೆಯನ್ನ ಅವ್ರು ಅದರಲ್ಲಿ ಹುಳುಕು ತೆಗಿತಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನನಗೆ. ಎಂತ ವಿಚಿತ್ರವಾದ ಸಂಗತಿ ಇದು ಅಂತಂದ್ರೆ, ಮುಸಲ್ಮಾನರಿಗೆ ಎಲ್ಲರೊಂದಿಗೆ ವಿಕಾಸ ಆಗಲಿ ಅಂತ, ವಿಕಾಸ ಅಂದ್ರೆ ಮೇನ್ ಸ್ಟ್ರೀಮಿಗೆ ಬರಲಿ ಅಂತ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಉದ್ದೇಶ ನಿಯತ್ತು ಸರಿಯಾಗಿದ್ದಿದ್ರೆ ಒಂದೇ ಸಮುದಾಯಕ್ಕೆ ಕೊಡ್ತಾ ಇರಲಿಲ್ಲ, ಎಲ್ಲ ಸಮುದಾಯಕ್ಕೆ ಎಲ್ಲ ಸ್ಕೀಮ್ಸ್ನಲ್ಲೂ ಭಾಗಿಯಾಗಿ ಮಾಡ್ತಾ ಇದ್ರು. ಬೇಕಾದಷ್ಟು ಸ್ಕೀಮ್ಸ್ ನಲ್ಲಿ ಮುಸಲ್ಮಾನಿಗೆ ವಂಚಿತರನ್ನಾಗಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಬೇಕಾದಷ್ಟು ಸ್ಕೀಮ್ಸ್ ನಲ್ಲಿ ಇಲ್ಲ. ಎಲ್ಲ ಸ್ಕೀಮ್ಸ್ ಸಿಕ್ಕಿದ್ರೆ ಈ ಸಾಕ್ಷಾ ರಿಪೋರ್ಟ್ ಈ ರೀತಿ ಬರ್ತಿರ್ಲಿಲ್ಲ. ಈಗಲಾದ್ರೂ ಅವಕಾಶ ಕೊಳ್ಳೇಬೇಕು. ಈಗಲೂ ನೋಡಿ, ಅದು ಡೆವಲಪ್ಮೆಂಟ್ ಗೆ ತಗೊಂಡ್ರು, ಆ ಡೆವಲಪ್ಮೆಂಟ್ ಗೆ ಪ್ರಯತ್ನ ಪಡ್ತಿರೋದಲ್ಲ. ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಇವ್ರು ವಿರೋಧದಿಂದ ನಿಲ್ಲಿಸ್ತಾರೆ. ಈಗಲೇ ವಿರೋಧಿಸ್ತಾ ಇದ್ದಾರೆ. ಕ್ಲಾರಿಫಿಕೇಶನ್ ತಗೊಂಡು ಬಂದ್ಬಿಡ್ತೀನಿ. ನರೇಂದ್ರ ಮೋದಿ ಅವರು ಅನೇಕ ಯೋಜನೆಗಳಿಂದ ಮುಸ್ಲಿಮರನ್ನ ವಂಚಿತರನ್ನಾಗಿಸಿದ್ದಾರೆ ಅಂತ. ಒಂದ್ ಯಾವ್ದಾದ್ರು ಯೋಜನೆ ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದವರೆಲ್ಲರಿಗೂ ಅನ್ನುವಂಥದ್ದು ಇದೆಯಾ? ನೋಡಿ, ಆ ರೀತಿ ಇಲ್ದಿದ್ರು ನೋಡಿ ಏನ್ ಹೇಳ್ತಾ ಇದ್ದೀರಾ? ಪ್ರತಿ ವರ್ಷ ಒಂದ್ ನಿಮಿಷ ಅಲ್ಲ, ಹಜ್ ಹೌಸ್ಗೆ ಲಾಕ್ ಮಾಡ್ಬಿಟ್ಟು ಅಲ್ಲಿ ನಾಳೆ ಒಂದ್ಸಲ ಡಿಸ್ಕಸ್ ಮಾಡೋಣ ಸರ್. ನಾಳೆ ಒಂದ್ಸಲ ಸಪರೇಟ್ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ನಾಳೆ ಒಂದ್ಸಲ ಸಪರೇಟ್ ಡಿಸ್ಕಸ್ ಮಾಡೋಣ. ನೀವು ಉತ್ತರ ಪ್ರದೇಶ ಒಂದೇ ನಿಮಿಷ ಸರ್. ಈಗ ನೋಡಿ, ಡಿಬೇಟ್ ಹಿಂಗಾಗಿ ಹಳಿ ತಪ್ಪುತ್ತೆ. ನೀವು ಹಜ್ಗೆ ಹೋಗೋರ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಅಂತೀರಿ, ಅಂತಾರೆ ಅಮರನಾಥ್ ಅಂತಾರೆ. ಸಬ್ಜೆಕ್ಟ್ ಇನ್ನೆಲ್ಲ ಹೋಗುತ್ತೆ. ಈಗ ಈ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಸುಮಾರು 14ರಿಂದ 15% ಇದೆ. ನೀವು 14ರಿಂದ 15% ಅಲ್ಲಿ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಅದರಲ್ಲಿ 85% ಮುಸ್ಲಿಮರು ಬಡತನ ರೇಖೆಗಿಂತ ಕಡಿಮೆ ಇದೆ. ಓಕೆ,
ಇದು ಒಂದೇ ಇದು ಸ್ಟೇಟ್ಮೆಂಟ್ ತಪ್ಪೊಪ್ಪಿಗೆನಾ? ಐವನವರನ್ನು ಅಭಿನಂದಿಸ್ತೇನೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಒಪ್ಪಿದ್ರು ಇಲ್ಲಿ ಬಹಿರಂಗವಾಗಿ ನೀವು ಒಪ್ಪಿದ್ದೀರಿ. 70% ಈ ದುಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಇಷ್ಟು ವರ್ಷ ದೇಶವನ್ನು ಆಳಿದ ನೀವು ಪ್ರಾಮಾಣಿಕವಾಗಿ ನೀವು ಒಪ್ಪಿದ್ದೀರಿ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಂ ಇರುವುದು ಯುಪಿಯಲ್ಲಿ, ಅತ್ಯಂತ ಹೆಚ್ಚು ಬಡತನ ರೇಖೆಗಿಂತ ಕಡಿಮೆ ಇರುವವರು ಯುಪಿಯಲ್ಲಿ. ನೀವು ಎಷ್ಟು ಯುಪಿಯಲ್ಲಿ ನೀವು ಆಡಳಿತ ಮಾಡಿದಿರಲ್ವಾ? ಯುಪಿಯಲ್ಲಿ ಅವ್ರಿಗೆ ಏನಾದರೂ ಪ್ರೋತ್ಸಾಹ ಮಾಡಿದ್ದೀರಾ? ಯುಪಿಯಲ್ಲಿ 10 ವರ್ಷಗಳ ಕಾಲ ಬಿಜೆಪಿಯವರು ಆಡಳಿತ ಮಾಡಿದ್ದಾರೆ. ಸ್ಟೇಟಲ್ಲಿ ಮೊನ್ನೆ ಆಯ್ತು, ನೀವು ಸ್ಕೀಮ್ ಅದರಲ್ಲಿ ಯೂಸ್ ಮಾಡಿಲ್ಲ, ಆಯ್ತು, ಅವರಿಗೆ ರಾಜಕೀಯವಾಗಿ ಶಕ್ತಿ ಕೊಡಬೇಕಲ್ಲ. ಯೋಗಿ ಸರ್ಕಾರ ಬಂದ್ಮೇಲೆ 3 ಕೋಟಿ ಜನ ಬಾರಿಸೋದಕ್ಕೆ ಬಿಜೆಪಿ 324 ಬಾರಿಸೋದಕ್ಕೆ ಮುಸ್ಲಿಂ ಮಹಿಳೆಯರ ಬೆಂಬಲ ಕಾರಣ. ದಯವಿಟ್ಟು ಇನ್ನೊಂದು ಮೇಜರ್ ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಇಟ್ಟದು 15,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಈ ದೇಶದ ಪ್ರಧಾನಮಂತ್ರಿಗಳು. ಕರ್ನಾಟಕ ರಾಜ್ಯ ಒಂದರಲ್ಲಿ ಮುಖ್ಯಮಂತ್ರಿಗಳು 2,700 ಆರ್ಥಿಕವಾಗಿ ಬೆಂಬಲ ಕೊಡಿ. ಇವರು 17-20 ಕೋಟಿ ಹಾಕಿದ್ದು ಸರ್. ನಮ್ಮ ಸಮ್ಮಿಶ್ರ ಸರ್ಕಾರದ ನಂತರ ಈ ಅಧ್ಯಾಯ ಆರಂಭವಾಗಿರುವುದು. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 15,000 ಕೋಟಿ ಕೊಟ್ಟಿದ್ದಕ್ಕಾಗಿ ತಾವು ಬೆಂಚ್ ಚಪ್ಪರಿಸ್ಕೊಳ್ತಾ ಇದ್ದೀರಿ. ಯೋಜನೆಗಳು ಕೇವಲ ಜಾತಿ ಆಧಾರದ ಮೇಲೆ ಇರಬಾರದು ಅಂತ ಕೂಡ ಹೇಳ್ತಾ ಇದ್ದೀರಿ ತಾವು. ಅಲ್ಪಸಂಖ್ಯಾತ ಸಮುದಾಯ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅವ್ರು ಹೇಳಿದ ಬಹಳ ವ್ಯಾಲಿಡ್ ಪಾಯಿಂಟ್. ಒಂದು, ಇಸ್ಲಾಂ ಮುಸಲ್ಮಾನರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬಡವರಿದ್ದಾರೆ, ಅದು ಯಾರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಚಾರ್ ಕಮಿಟಿ ಅದನ್ನು ಹೇಳ್ತು. ಇಂಟ್ರೆಸ್ಟಿಂಗ್ಲಿ ಒಂದು ರಿಪೋರ್ಟ್ ಹೇಳುತ್ತೆ, ಯಾವ ಸಮಾಜದಲ್ಲಿ ಬಡವರು ಜಾಸ್ತಿ ಇದ್ದಾರೋ ಆ ಸಮಾಜದ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ಜಾಸ್ತಿ. ಇದು ಸಹಜವಾದ ರಿಪೋರ್ಟು, ವರ್ಲ್ಡ್ ವೈಡ್ ರಿಪೋರ್ಟು, ಇಂಡಿಯಾದಲ್ಲೂ ಹಾಗೆ ಇದೆ. ಆದ್ರೆ ವಿಚಿತ್ರ ಸಂಗತಿ ಏನು ಅಂತಂದ್ರೆ, ಮುಸಲ್ಮಾನರಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ಮಿಯಾಗಲ್ ಅಮೌಂಟ್. ಅದು ನಿಮಗೆ ನೋಡ್ಲಿಕ್ಕೂ ಸಿಗದೆ ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ಕೇಳ್ಬಿಟ್ಟು ನಾವು ಧರ್ಮ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹೇಳ್ತಾ ಇದ್ದೀರಾ ಮುಸಲ್ಮಾನರಲ್ಲಿ ಬಡವರು ಇದ್ದಾರೆ ಅಂತ. ಮುಸಲ್ಮಾನರಿಗೆ ಬಡವರು ಮಾಡಿರೋದು ಸರ್, ಅವರೇ ಹೇಳಿರೋದು. ಯಾಕಂದ್ರೆ ನೀವು ಬಿಜೆಪಿ ಅವ್ರಿಗೆ ಕಿರುಕುಳ ಕೊಡ್ತಾ ಇದೆ. ಎಲ್ಲ ಕಾಲೇಜುಗಳಲ್ಲೂ ಕಿರುಕುಳ ಕೊಡ್ತಾ ಇದೆ. ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ನಮ್ಮ ಮುಸ್ಲಿಂ ಯಾಕೆ ಗಟ್ಟಿಪಡಿಸ್ಬೇಕು ಇವರು? ಸರ್, ಮುಸ್ಲಿಂ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾನೆ ಯಾವ್ದಾದ್ರು ಕಾಲೇಜಲ್ಲಿ, ಅಲ್ಲಿ ಇವ್ರು ಬಂದು ಕಿರುಕುಳ ಕೊಡ್ತಾರೆ. ಬಿಜೆಪಿ ಅವರು ಶಫೀವುಲ್ಲಾ ಅವರೇ, ಐ ಆಮ್ ಸಾರಿ ಟು ಸೇ ದಿಸ್, ನೀವು ಎಲ್ಲ ಒಂದಾದಂತ ಘಟನೆಗಳನ್ನು ನೀವು ಇಡೀ ಸಮಸ್ಯೆ ವಿಷಯಾಂತರ ಮಾಡಬೇಡಿ. ಇಡೀ ಸಮಸ್ಯೆಯನ್ನು 70 ವರ್ಷ ಆಯಿತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು. 70 ವರ್ಷಗಳಲ್ಲಿ ಮುಸ್ಲಿಂ ಹೆಣ್ಮಕ್ಳು ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜಿಗೆ ಬರಲಿಲ್ಲ ಅಂದ್ರೆ RSS ನವರು ಪುಂಡ್ರು
ಅಲ್ಲಿ ನಿಂತ್ಕೊಂಡು ಬುರ್ಖಾ Yeah, ಎಳಿತಾ and- ಇದ್ರು. and just one ಸೌದಿನಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರು ಶಾಲೆಗೆ ಹೆಣ್ಣು ಶಾಲೆಗೆ ಹೋಗಿಲ್ಲ ಅಂತಂದ್ರೆ ಕಾರಣ ಏನು? ಸೌದಿಯಲ್ಲಿ ಒಂದು ದೊಡ್ಡ ಸಂಘಟನೆ ಇದೆ, ಸೌದಿಯಲ್ಲಿ ಸಂಘ ಪರಿವಾರ ತುಂಬಾ ಕೆಲಸ ಮಾಡ್ತಿದೆ, ಅಲ್ಲೂ ಕೂಡ ಇಸ್ಲಾಮಿಕ್ ಒಪ್ಪಬೇಕು. ಹಳಿ ತಪ್ಪಿಸಿದ ಹಳಿ ತಪ್ಪಿಸಿದ ನೀವು ಯಾಕೆ ಜಗತ್ತಿನಾದ್ಯಂತ ರಹೀಮ್ ಅವರೇ ಬರ್ತೀನಿ ರಹೀಮ್ ಅವರೇ ಒಂದು ಎಸ್ ಆರ್ ನೋ ಕ್ವಶನ್ ಕೇಳ್ಬಿಡ್ತೀನಿ ಸರ್. ಮುಸ್ಲಿಂ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜಿಗೆ ಬರದೇ ಇರೋದಕ್ಕೆ ಮತ್ತು ನೌಕರಿಗಳಿಗೆ ಬರದೇ ಇರೋದಕ್ಕೆ ಧಾರ್ಮಿಕ ಕಾರಣಗಳು ಇಲ್ಲ ಅಂತಿರ್ತಾವೆ. ಧಾರ್ಮಿಕ ಕಾರಣ ಏನಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಇವರದ್ದೇ ಅದೇ ಹೇಳ್ತಾ ಇದ್ದಾರೆ. ಧಾರ್ಮಿಕ ಕಾರಣಗಳು ಏನಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಕಳಿಸಿ ಸಂಪಾದನೆ ಮಾಡಿಸ್ಬೇಕು ಅಂತ ಇಸ್ಲಾಂನಲ್ಲಿ ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ ಅಂತ ನಾವು ಕಲ್ತ್ಕೊಳ್ಳಂಗೂ ಬರಲ್ಲ. ಇವ್ರು ನಡ್ಕೊಳ್ಳಿ, ನಾವು ನಡ್ಕೊಳಕ್ ಆಗೋದಿಲ್ಲ. ಇನ್ನು ಸಿಂಪ್ಲಿಫೈ ಮಾಡಿ ಆಮೇಲೆ ನಮಗೆ ಲೆಕ್ಚರ್ ಕೊಡೋದು ಅವಶ್ಯಕತೆನೂ ಇಲ್ಲ. ಪಾಯಿಂಟ್ ಯಾಕಂದ್ರೆ ಸರ್ ನನಗೆ ಅರ್ಥ ಆಯ್ತು. ಶಫೀವುಲ್ಲಾ ಅವರೇ ತಾವು ಹೇಳಿದ ಮಾತನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹೊರಗಡೆ ಹೋಗಿ ದುಡಿಯೋದಕ್ಕೆ ಇಸ್ಲಾಂ ಒಪ್ಪೋದಿಲ್ಲ. ಇಸ್ಲಾಂನಲ್ಲಿ ಅವಕಾಶ ಇಲ್ಲ, ದುಡಿಯೋರ್ಗೆ ಅಡ್ಡಿ ಇಲ್ಲ. ಮುಸ್ಲಿಂ ಹೆಣ್ಣು ದುಡಿಯೋರ್ಗೆ ಅಡ್ಡಿ ಇಲ್ಲ. ಆ ಕಾರಣದಿಂದಾಗಿ ಎಜುಕೇಶನ್ ಆದ್ರೂ ಯಾಕೆ ಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಎಜುಕೇಶನ್ ಬೇಕೇ ಬೇಕು. ಇಸ್ಲಾಂನಲ್ಲಿ ಇದೆ ಸ್ಪಷ್ಟವಾಗಿ ಎಜುಕೇಶನ್ ಕೊಡಬೇಕು ಅಂತ. ಎಜುಕೇಶನ್ ದುಡಿಯೋದಕ್ಕಲ್ಲ, ಎಜುಕೇಶನ್ ಫಾರ್ ಲರ್ನಿಂಗ್. ಇಸ್ಲಾಂನಲ್ಲಿ ಏನಿದೆ, ಹೆಣ್ಣು ಗಂಡು ಈಕ್ವಲ್ ಆಗಿ ಎಜುಕೇಶನ್ ಪಡಿಬೇಕು ಅಂತ ಇಸ್ಲಾಂನಲ್ಲಿದೆ. ಬಟ್ ಯಾರಿಗಾದ್ರೂ ಕೇಳ್ಕೊಳ್ಳಿ, ನಾನು ಅರ್ಥ ಮಾಡ್ಕೋತಾ ಇದ್ದೇನೆ. ಅಂದ್ರೆ ಈಕ್ವಲ್ ಆಗಿ ಎಜುಕೇಶನ್ ಪಡಿಬೇಕು, ಲರ್ನಿಂಗ್ ಈಕ್ವಲ್ ಆಗಿ ದುಡಿಯೋ ಹಾಗಿಲ್ಲ. ಆಮೇಲೆ ಗಂಡ ಸಂಪಾದನೆ ಮಾಡಿ ಹೆಣ್ಣಿಗೆ ಸಾಕ್ಬೇಕು ಅಂತ ಮಾಡ್ತಾ ಇದ್ದಾರೆ. ಹೆಣ್ಣಿನ ಜವಾಬ್ದಾರಿ ನಿಮಗೆ ಬೇಕಿದ್ರೆ ನೀವು ಕ್ವಶನ್ ಮಾಡ್ಕೊಳ್ಳಿ. ನನಗೆ ಕುರಾನ್ ಮತ್ತು ಹದೀಸ್ಗಳ ಬಗ್ಗೆ ಶಫೀವುಲ್ಲಾ ಅವರ ಜ್ಞಾನವನ್ನ ನಾನು ಕ್ವಶನ್ ಮಾಡೋದಿಲ್ಲ. ವೆರಿ ಕ್ಲಿಯರ್ಲಿ ಒಪ್ಕೊಂತ ಇಲ್ಲ. ಮತ್ತು ಶಫೀವುಲ್ಲಾ ಅವರ ಜ್ಞಾನವನ್ನ ನಾನು ಕ್ವಶನ್ ಮಾಡುವಂತ ಯಾವ ಅಧಿಕಾರ ಆಗ್ಲಿ ಜ್ಞಾನ ಆಗ್ಲಿ ನನಗಿಲ್ಲ ಈ ವಿಷಯದಲ್ಲಿ. ಶಫೀವುಲ್ಲಾ ಅವರು ಬಹಳ ಸ್ಪಷ್ಟವಾಗಿ ಇಸ್ಲಾಂ ಪ್ರಕಾರ ಗಂಡ ಗಳಿಸಬೇಕು, ಹೆಣ್ಣು ಮಗಳಾದಂಥವಳು ಮನೆ ಸಂಭಾಳಿಸಬೇಕು. ಆ ಕಾರಣದಿಂದ ಬೇಕಂತ ಎಲ್ಲೂ ಇಲ್ಲ. ಆದ್ರೆ ಹೆಣ್ಣಿನ ಜವಾಬ್ದಾರಿ ಗಂಡಂದು ಅಂತಿದೆ, ಗಂಡಸದು. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಕೊನೆಯ ಬ್ರೇಕಿಗೆ ಹೋಗ್ತಾ ಇದ್ದೀನಿ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ.